ಇನ್ನು ಧನುರ್ ರಾಶಿ, ಷಷ್ಠದ ಗುರು ಬಲವಿಲ್ಲ, ಇದ್ದ ಬಲವು ಈಗ ಇನ್ನೊಂದು ವರ್ಷ ಇರೋದಿಲ್ಲ. ಧನುರಾಶಿಗೆ ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗ್ತದೆ, ತಿರುಗಾಟ ಆಯಾಸ ಜಾಸ್ತಿ ಆಗ್ತದೆ. ತೃತೀಯ ಶನಿಯಿಂದ ತಿರುಗಾಟ ಆಯಾಸ ಜಾಸ್ತಿ ಆಗ್ತದೆ ಧನುರಾಶಿಯವರಿಗೆ. ಮತ್ತು ನರಸಂಬಂಧದಲ್ಲಿ ಇರ್ತಕ್ಕಂಥ ಸ್ವಲ್ಪ ದೋಷಗಳು, ದೌರ್ಬಲ್ಯಗಳು ಎಲ್ಲ ಬರಬಹುದು. ಯಾಕೆ ಅಂತಂದರೆ ತೃತೀಯ ಚತುರ್ಥ ಪಾಪಗ್ರಹರು ಇರುವುದ ಕಾರಣ. ಶ್ರಮ ಹೆಚ್ಚು, ಫಲ ಕಡಿಮೆ ಅಂತಕ್ಕಂಥದ್ದು. ಹಾಗಾಗಿ ಶ್ರೀ ಗುರುದೇವರು ಮತ್ತು ನಾಗದೇವತೆಗಳ ಅರ್ಚನೆಯನ್ನು, ಸೇವೆಯನ್ನು ಧನುರಾಶಿಯವರು ಆಗಾಗ ಮಾಡಿಸ್ತಾ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.